ಆ ಚಿಕ್ಕಬಳ್ಳಾಪುರದ ಜನ ನಿಮ್ಗೆ ಅದು ಏನಂತ ನೋಡಿ ಓಟ್ ಹಾಕ್ಬಿಟ್ರೋ, ಅದ್ ಯಾಕೆ ನಿನ್ನ MLA ಶಾಸಕ ಸ್ಥಾನಕ್ಕೆ ಆಯ್ಕೆ ಮಾಡಿ ಆ ವಿಧಾನಸಭೆಗೆ ಯಾಕೆ ಕಳ್ಸರು ಅಂತಾನು ಗೊತ್ತಿಲ್ಲ. ನಿಮ್ ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಯಾಕಪ್ಪ MLAಗಳ ಮಕ್ಕಳುಗಳು, ಮಿನಿಸ್ಟರ್ಗಳ ಮಕ್ಕಳುಗಳು, ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಮಕ್ಕಳುಗಳು ಇವರೇನೇನೆ ರಾಜಕಾರಣ ಮಾಡ್ಬೇಕಾ? ನಿಮ್ಗೆ ತಾಕತ್ತಿದ್ರೆ, ದಮ್ಮಿದ್ರೆ ನಿಮ್ಮ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗ್ಕೊಂಡು ಕೇಳು. ಅಷ್ಟು ಬಿಜೆಪಿ ಅಯೋಗ್ಯರು, ಮುಟ್ಟಾಳರು, ಅವ್ರು ಓಟ್ ಹಾಕ್ರೆ ಏನ್ ತಾಲಿಬಾನ್ ಅವರ ಬಿಜೆಪಿ ಅವರು? ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಪ್ರದೀಪ್ ಈಶ್ವರ್ ಬಿಜೆಪಿ ಮುಟ್ಟಾಳರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಟ್ಟಾಳರಿಗೆ ಓಟ್ ಹಾಕೋದು ಸರಿಯಲ್ಲ. ನಮಸ್ಕಾರ, ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳಿ. ನಾನು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿಗೆ. ನಾನು ಇವತ್ತು ತಮ್ಮ ಮೂಲಕ ಏನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾನ್ಯ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದ ಶಾಸಕರು. ಅವ್ರನ್ನ ಬುದ್ಧಿವಂತ ಅಂತ ನಾನಾದರೂ ಭಾವಿಸಿದ್ದೆ ಒಂದಷ್ಟು. ಏನಂದರೆ PUC ಓದ್ಕೊಂಡು MBBS ಡಾಕ್ಟ್ರುಗಳು, IAS ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಇದೆಲ್ಲ ಹೇಳ್ತಾ ಇರ್ತಾರೆ. ಅವರು ನೋಡಿದಾಗ ಅನಿಸ್ತಾ ಇತ್ತು ನನಗೆ, ಮೋಸ್ಟ್ಲಿ ಈ ಥರದೊಂದು ಇನ್ಬಿಲ್ಟ್ ಒಳಗಡೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ, ಅವ್ರಿಗೆ ಬುದ್ಧಿ ಶಕ್ತಿ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ. ಅವರು ತೀರಾ ಹುಚ್ಚಿನ ಥರ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಪ್ರದೀಪ್ ಈಶ್ವರ್ ಕಾನ್ಸ್ಟಿಟ್ಯೂನ್ಸಿಗೂ ನಮಗೂ ಸಂಬಂಧನೇ ಇಲ್ಲ. ಅವ್ರಿಗೆ ಬಂದು ಚಿಕ್ಕಬಳ್ಳಾಪುರ, ನಮ್ಗೆ ಬಂದು ಯಶವಂತಪುರ. ಯಾಕೆ ಮಾತಾಡ್ತಾ ಇದ್ದೀನಿ ವಿಚಾರನ ಅಂತ ಅಂದರೆ, ಅವ್ರ ಪದ ಬಳಕೆಗಳು, ಅಯೋಗ್ಯ BJP ಅವ್ರಿಗೆ ಓಟ್ ಹಾಕ್ಬೇಡಿ, ಮುಟ್ಟಾಳರು BJP ಅವ್ರಿಗೆ ಓಟ್ ಹಾಕ್ಬೇಡಿ. ನಾವೊಬ್ಬರು BJP ಕಾರ್ಯಕರ್ತನಾಗಿ ನನಗೆ ಅದು ಹರ್ಟ್ ಆಗಿರೋದಕ್ಕೋಸ್ಕರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಮೊನ್ನೆ ಪ್ರದೀಪ್ ಈಶ್ವರ್ ಅವರೇ, ನಿಮಗೆ ಯೋಗ್ಯತೆ ಇದ್ದಿದ್ರೆ ನೀವು ಮುಸಲ್ಮಾನರ ಬಗ್ಗೆ ತುಂಬ ಅದ್ಭುತವಾಗಿ ಹೇಳ್ತಾ ಇದ್ರ. ನೀವು ನಾಳೆ ಬೆಳಗ್ಗೆ ನಿಮ್ಮ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು, ನಿಮ್ಗಳ ಬಗ್ಗೆ ಮಾತಾಡಿದ್ರು, ಪಂಚರ್ ಅಂಗಡಿ ಅಂತ ಅಂದ್ರು. ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ? 70 ವರ್ಷ ಆಳ್ವಿಕೆ ಮಾಡಿದ್ರಲ್ಲ, ಅವ್ರನ್ನ ಪಂಚರ್ ಹಾಕಂತ ಸ್ಥಿತಿಲಿ ಇಟ್ಟವ್ರು ನೀವೇ ತಾನೆ. ನಿಮ್ಗೆ ನಾಚಿಕೆ ಆಗ್ಲಿಲ್ದಿರೋದು ಹೆಚ್ಚು ದೊಡ್ಡದಾಗಿ. ಮತ್ತೆ ಎರಡನೇದು, ಅವ್ರ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು 15 ವರ್ಷ, ಈ ಮೂರನೇ ಟರ್ಮಲ್ಲಿ 15ನೇ ವರ್ಷದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲಿ. ಮುಸಲ್ಮಾನರು ಯಾವ ಲೆವೆಲಲ್ಲಿ ಇದ್ದಾರೆ? ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಯಾವ್ದನ್ನ ತೋರಿಸಿ ನೋಡೋಣ, ಮುಸಲ್ಮಾನರ ಮೇಲೆ ದೌರ್ಜನ್ಯ ಆಗಿದ್ದು, ಮುಸ್ಲಿಮ್ಸ್ ಹೆಣ್ಮಕ್ಳ ಮೇಲೆ ಏನಾದರೂ ಬೇರೆ ಥರದ ಏನಾದ್ರು ದೌರ್ಜನ್ಯ ಆಗಿರೋದನ್ನ. ಇವತ್ತು ಇರಾನಿಂದ ಆಗಲಿ, ದುಬೈಯಿಂದ ಆಗಲಿ, ಬೇರೆ ಬೇರೆ ದೇಶದಿಂದ, ಅರಬ್ ಕಂಟ್ರಿಯಿಂದ ಆಗಲಿ ಬಂದಂಥ ಹೆಣ್ಮಕ್ಳುಗಳು ಹೇಳ್ತಾ ಇದ್ದಾರೆ, ನಮಗೆ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಿ ಸಿಕ್ಕಿದ್ದು ನಮ್ಮ ಅದೃಷ್ಟ. ನಾವಿವತ್ತು ಸೇಫ್ಟಿಯಾಗಿ ಬಂದು ನಾವು ನಮ್ಮ ತಾಯ್ನಾಡಿಗೆ ಸೇರ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆ ಹೆಣ್ಮಕ್ಳಿಗೆ ಬುದ್ಧಿ ಶಕ್ತಿನೂ ನಿನಗಿಲ್ಲ ಅಂತ ಅನ್ಸುತ್ತೆ. ಮೊದಲನೇದಾಗಿ ಆ ಚಿಕ್ಕಬಳ್ಳಾಪುರದ ಜನ ನಿಮ್ಗೆ ಅದು ಏನಂತ ನೋಡಿ ಓಟ್ ಹಾಕ್ಬಿಟ್ರೋ ನಾನಾದರೂ ಕಾಣೆ. ಅದು ಯಾಕೆ ನಿನ್ನ MLA ಶಾಸಕ ಸ್ಥಾನಕ್ಕೆ ಆಯ್ಕೆ ಮಾಡಿ ಆ ವಿಧಾನಸಭೆಗೆ ಯಾಕೆ ಕಳ್ಸರು ಅಂತಲೂ ಗೊತ್ತಿಲ್ಲ. ಯಾಕಪ್ಪ MLAಗಳ ಮಕ್ಕಳುಗಳು, ಮಿನಿಸ್ಟ್ರುಗಳ ಮಕ್ಕಳುಗಳು, ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಮಕ್ಕಳುಗಳು ಇವರೇನೇನೆ ರಾಜಕಾರಣ ಮಾಡಬೇಕಾ? ನೀನೇ ಹೇಳ್ತೀಯಲ್ಲ, ನನ್ನಂಥ ಒಬ್ಬ ಬಡವನ ಮಗ, ತಬ್ಲಿ ಮಗನಿಗೂ ಒಂದು ಅವಕಾಶ ಮಾಡಿಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ. ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ ನಿಮ್ಮ ಸಿದ್ದರಾಮಯ್ಯ ಅವ್ರ ಹತ್ರ ಕೂತ್ಕೊಂಡು ಕೇಳು. ಯಾಕೆ ನೀವು ಶಾಮನೂರು ಶಿವಶಂಕರಪ್ಪನ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕು? ಡಾಕ್ಟರ್ ಓದ್ಕೊಂಡಿರೋನು ಡಾಕ್ಟರ್ ಕೆಲಸ ಮಾಡಲಿ, ಮುಸಲ್ಮಾನರಿಗೆ ಒಬ್ರಿಗೆ ಟಿಕೆಟ್ ಕೊಡಲಿ. ಅವ್ರು ಕೇಳ್ತಿರೋದೇನು ಅವ್ರ ಹಕ್ಕನ್ನ? ನೆಟ್ಟಿಗೆ ಕೂತ್ಕೊಂಡು ಮುಸಲ್ಮಾನರಿಗೆ ಏನು ಮೆಸೇಜ್ ಕೊಡಬೇಕು ಅನ್ನೋದು ಗೊತ್ತಿಲ್ದಿರೋ ಅಂತ ಒಬ್ಬ ವ್ಯಕ್ತಿ ನೀನು. ಸ್ಟೇಜ್ ಮುಂದೆ ಬಂದಿದ ತಕ್ಷಣ ಮೈಯಲ್ಲೆಲ್ಲ ಏನೋ ಒಂಥರ ಕಂಬಳಿ ಹುಳ ಬಿಟ್ಟಂಗೆ ಆಡ್ತಾ ಇರ್ತೀಯ. ನಿನ್ನ ತಲೆ ಒಳಗಡೆ ಅದೇನು ಬುದ್ಧಿ ಇದೆಯೋ, ಅದು ನಿನ್ನ ಮಾತುಗೂ ನಿಂದು ನಡವಳಿಕೆಗೂ ಒಂದಕ್ಕೊಂದು ಕನೆಕ್ಟಿವಿಟಿನೇ ಇಲ್ಲ ಪ್ರದೀಪ್ ಅವರೇ. ದಯವಿಟ್ಟು ನಾವು ನಿನ್ನನ್ನು ಬುದ್ಧಿವಂತ ಅಂತ ನಾವು ಫಸ್ಟ್ ಅನಿಸ್ತಾ ಇತ್ತು. ಆಮೇಲೆ ಬೇರೆ ಥರ ಅನ್ಸಕ್ಕೆ ಶುರುವಾಯಿತು. ಫಸ್ಟ್ BJP ಅವರು ಅಯೋಗ್ಯರು, ಮುಟ್ಟಾಳರು, ಅವ್ರು ಓಟ್ ಹಾಕ್ರೆ ಏನು ತಾಲಿಬಾನ್ ಅವರ BJP ಅವರು? ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಕಾಂಗ್ರೆಸ್ಸಿಂದ ಮುಸ್ಲಿಮ್ಸ್ರನ್ನ ಬಳಸ್ಕೊಂಡು ಓಟ್ ಹಾಕ್ಸ್ಕೊಂತೀರಾ, ಅವ್ರಿಗೊಂದು ಸೀಟ್ ಕೊಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ದಾವಣಗೆರೆಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿರೋದು? ಅವ್ರ ತಾತನಿಗೆ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ 100 ವರ್ಷ ಆದ್ಮೇಲೆ ಅವರು ಶತಾಯುಷಿಯಾಗಿ ಸತ್ತಿರೋದವರು. ಅಲ್ಲಿವರೆಗೂ MLA ಆಗಿ ಮಾಡಿರೋದು ಮುಸಲ್ಮಾನ್ ಜನಾಂಗದವರು. ಕಾಂಗ್ರೆಸ್ ಪಕ್ಷದವ್ರು ಏನು ಉಳಿಸ್ಕೊಂಡ್ರ ನೀವು ಮುಸಲ್ಮಾನರಿಗೆ? ಅವ್ರಿಗೆ ಪಂಚರ್ ಹಾಕೋದಂಗೆ ಇಟ್ಕೊಂಡಿದ್ದು ನೀವೇನೇನೆ. ಅವ್ರ ಹೆಣ್ಮಕ್ಳುಗಳ್ನ ದೌರ್ಜನ್ಯಕ್ಕೆ ಒಳಗಾಗಂಗೆ ಮಾಡಿದ್ದು ನೀವೇನೇನೆ. ಇಡೀ 70 ವರ್ಷ ಆಳ್ವಿಕೆ ಮಾಡಿ ಮುಸಲ್ಮಾನರನ್ನ ಹಿಂಗೆ BJP ತೋರಿಸಿ ಅವರನ್ನು ಮಂಗನ ಮಾಡಿಬಿಟ್ಟಿದ್ದೀರಾ. ಇವಾಗೂ ಮತ್ತೆ ತಿರುಗಿ ಬಂದು ನಿನ್ನಂಥ ಮಂಗಾಟ ಆಡೋ ಅಂಥ ಜನಗಳು ಬಂದು ಅವ್ರ ತಲೆ ಒಳಗಡೆ ಇಲ್ಲಿದ್ದಿಂದ ಬಿಟ್ಟು ಹಾಳು ಮಾಡಿರುತ್ತೆ ನೀವು ಮುಸಲ್ಮಾನರನ್ನ. ನಾವು 15 ವರ್ಷ ಆಳ್ವಿಕೆ ಮಾಡಿದ್ದೀವಿ. ಇವತ್ತು ಹಿಂದಿನ ಸರ್ಕಾರ ಇತ್ತು BJP ಸರ್ಕಾರ. ಏನಾಗಿತ್ತು ಮುಸಲ್ಮಾನರಿಗೆ? ಬಂಗಾರ ಇದ್ದಂಗೆ ಇದ್ದಾರೆ. ಅವರು ಆರಾಮಾಗಿ ಎಜುಕೇಶನ್ ಮಾಡ್ತಾ ಇದ್ದಾರೆ, ನೆಮ್ಮದಿಯಾಗಿದ್ದಾರೆ. ಮೋದಿಯವ್ರ ಸರ್ಕಾರದಲ್ಲಿ ಸುಭದ್ರವಾಗಿದ್ದಾರೆ ಮುಸಲ್ಮಾನರು. ಇವತ್ತು ಇರಾನ್ ಮುಸ್ಲಿಮ್ಸ್ ರಾಷ್ಟ್ರ, ದುಬೈ ಮುಸ್ಲಿಮ್ಸ್ ರಾಷ್ಟ್ರ, ಅರಬ್ ಮುಸ್ಲಿಮ್ಸ್ ರಾಷ್ಟ್ರ, ಅಲ್ಲಿ ಮುಸಲ್ಮಾನರು ಸುಭಿಕ್ಷವಾಗಿ ಸುರಕ್ಷಿತವಾಗಿದ್ದಾರಾ?
ಹಿಂದೂಸ್ತಾನದಲ್ಲಿದ್ದಾರೆ. ಇದು ಹಿಂದೂಸ್ತಾನದ ಗಟ್ಟಿತನ, ಇದು ಜಾತ್ಯತೀತ ಭಾರತ. ನಾಚಿಕೆ ಆಗಬೇಕು. ಯಾಕೆಂದರೆ ನಿನ್ನಷ್ಟು ಬುದ್ಧಿವಂತ ಅಲ್ಲ ನಾವು, ಆದರೆ ನೀನು ಮಾತಾಡಿರೋಂಥ ವರ್ಡ್ಗಳನ್ನ ಆದಷ್ಟು ಬೇಗ ಅದನ್ನು ತೆಗಿಬೇಕು. ಮತ್ತು ಮೀಡಿಯಾದವ್ರಿಗೆ ನಾವು ಹೇಳೋದೇನೆಂದರೆ, ಇವನು ಅವಾಗ ಯಾಕೆ ಮಾತಾಡ್ತೀರಾ, ಕಾಂಗ್ರೆಸ್ಗೆ ಅಲ್ಲೊಂದು ಡ್ಯಾಮೇಜ್ ಆಗಿದೆ, ಈಗ ಈಯಪ್ಪ ಬಂದು ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ಮುಸಲ್ಮಾನರಿಗೆ ಇನ್ನೊಂದಷ್ಟು ಡ್ಯಾಮೇಜ್ ಆಗುತ್ತೆ. ದಯವಿಟ್ಟು ನಾನು ಮುಸಲ್ಮಾನ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇಂಥ ತಿಕ್ಕಲ್ರನ್ನ ಆದಷ್ಟು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಿ ಉಗಿದಟ್ಟಿ ಆಚೆಗೆ. ಇವರೇ ನಿಮ್ಮನ್ನು ಹಾಳು ಮಾಡಲಿಕ್ಕೆ ಕಾರಣ. ಇಂಥ ಜನಗಳೇ ಬಂದು ನಿಮ್ಮನ್ನ ಹಾಳು ಮಾಡಿದ್ದೀವರು. ಯಾಕೆ ಟಿಕೆಟ್ ಕೊಡಬಾರ್ದ್ರಿ? ಶಾಮನೂರು ಶಿವಶಂಕರಪ್ಪ ಅವ್ರ ಸೊಸೆ ಬಂದು MP, ಅವ್ರ ಯಜಮಾನರು ಬಂದು ಮಿನಿಸ್ಟ್ರು, ಮೊಮ್ಮಗನಿಗೂ ತಿರ್ಗಾ ಟಿಕೆಟ್ ಕೊಡಬೇಕಾ? 75,000 ಓಟಿರೋಂಥ ಜನಾಂಗದವರು ನ್ಯಾಯ ಕೇಳಿದ್ರೆ ಈ ಥರ ಎಲ್ಲ ಉಲ್ಟಾ ಬಂದು ಹೇಳ್ಕೊಂಡು ಓಟ್ ಕೇಳ್ತೀರಾ ನೀವು? ನಿಮ್ಮ ಜನ್ಮಕ್ಕೆ ಎಷ್ಟು ನಾಚಿಕೆ ಆಗಬೇಕು. ಆ ಸುಧಾಕರ್ ಅವರು ಅಟ್ಲೀಸ್ಟ್ ಅಲ್ಲೊಂದಷ್ಟು ಕಾನ್ಸ್ಟಿಟ್ಯೂನ್ಸಿಲಿ ಒಳ್ಳೊಳ್ಳೆ ಒಂದಷ್ಟು ಕೆಲಸ ಮಾಡಿದ್ರು. ಅವ್ರ ಮೈ ಮರದಿಂದ ನಿನ್ನಂಥ ಒಬ್ಬ ಕೋತಿನ ತಗೊಂಬಂದು ಅಲ್ಲಿ ಶಾಸಕನಾಗಿ ಮಾಡ್ದಂಗೆ ಆಯಿತು. ನಮಸ್ಕಾರ.